ಎಲ್ಲ ಕೆ ಸಿ ಟಿ ಮತ್ತು ಪಿ ಯು ಸ್ಟೂಡೆಂಟ್ಸ್ಗಳಿಗೆ ವೆಲ್ಕಮ್ ಬ್ಯಾಕ್ ಟು ಕೆ ಸಿ ಇ ಟಿ ಯೂಟ್ಯೂಬ್ ಚಾನಲ್ 2026. ಸ್ಟೂಡೆಂಟ್ಸ್, ನಿಮಗೆ ಈ ವಿಡಿಯೋದಲ್ಲಿ ಏನು ವಿಷಯ ಸಿಗ್ತಿದೆಯಪ್ಪ ಅಂತ ಹೇಳಿದ್ರೆ, ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇದು ವೆರಿ ಯೂಸ್ಫುಲ್ ಆಗಿರುತ್ತೆ. ಮತ್ತು ಬೋರ್ಡ್ ಎಕ್ಸಾಮಿನೇಷನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಬೇಕು ಅಂತ ಇರೋರ್ಗು ಯೂಸ್ಫುಲ್ ಕಂಟೆಂಟ್ ಆಗಿರುತ್ತೆ. ಏನು ಹೇಳ್ತೀನಿ ಅಂದರೆ, ಲಾಸ್ಟ್ ಇಯರ್ 2024-25 ಆಗಿರ್ತಕ್ಕಂಥ ಡಿಸೆಂಬರ್ ಮತ್ತು ಜಾನ್ ಮಂತ್ನಲ್ಲಿ ಆಗಿರ್ತಕ್ಕಂಥ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಪೇಪರ್ ಇದಾಗಿದೆ. ಈ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಪೇಪರ್ನ ನೀವು ಸಾಲ್ವ್ ಮಾಡಿದಷ್ಟು ನಿಮ್ಮ ಮೇಯ್ನ್ ಎಕ್ಸಾಮಿನೇಷನ್ ಬಹಳ ಯೂಸ್ಫುಲ್ ಆಗಿರುತ್ತೆ. ಇದರಲ್ಲಿ ನೋಡಬಹುದು, ಕನ್ನಡ, ಇಂಗ್ಲೀಷ್ ಮತ್ತು ಫಿಸಿಕ್ಸ್, ಬಯಾಲಜಿ, ಮ್ಯಾಥಮ್ಯಾಟಿಕ್ಸ್ ಎಲ್ಲ 6 ಸಬ್ಜೆಕ್ಟ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಇದರಲ್ಲಿ ಹೇಗೆ ನಾವು ಇಂಪ್ರೂವ್ ಮಾಡ್ಕೋಬೋದು, ನಾವು ಈ ಪ್ರಿಪ್ರೇಟರಿ ಎಕ್ಸಾಮ್ಸ್ನ ಸಾಲ್ವ್ ಮಾಡಿದಷ್ಟು ಹೇಗೆ ಮಾಡ್ಬೋದು, ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಹೇಗೆ ಇಂಪ್ರೂವ್ ಮಾಡಬೇಕು ಅಂದರೆ, ನೀವು ಟೈಮಿಂಗ್ಸ್ನ ಇಟ್ಕೊಂಡು ಈ ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗ ಏನಾಗುತ್ತೆ, ನಾವು 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಎಷ್ಟು ಟೈಮ್ಸ್ ಕೊಡಬೇಕು, 3 ಮಾರ್ಕ್ಸ್ ಕ್ವಶನ್ಸ್ಗೆ ಎಷ್ಟು ಟೈಮ್ ಕೊಡಬೇಕು, ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ಗೆ ಎಷ್ಟು ಟೈಮ್ ಕೊಡಬೇಕು, ಮತ್ತು MCQಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದನ್ನ ನೀವು ಮುಂಚೆನೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರಬೇಕು. ಏಂತಕ್ಕಪ್ಪ ಅಂತ ಹೇಳಿದ್ರೆ, ಎಕ್ಸಾಮಿನೇಷನಲ್ಲಿ ಸ್ಟೂಡೆಂಟ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಫಸ್ಟು ನಿಮಗೆ ಏನು ಕೊಡ್ತಾರೆ, ಬ್ಲೂ ಪ್ರಿಂಟ್ ಕೊಟ್ಟಿರ್ತಾರೆ, ಅಂದರೆ ಬ್ಲೂ ಬುಕ್ ಕೊಟ್ಟಿರ್ತಾರೆ. ಆ ಬ್ಲೂ ಬುಕ್ಕಲ್ಲಿ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಒಂದು 1/4 ಗಂಟೆ ಇರುತ್ತೆ. ಅದ್ರ ಮುಂಚೆನೇ ಹೇಳ್ಕೊಡ್ತಾರೆ ನಿಮಗೆ ಎಕ್ಸಾಮಿನೇಷನ್ ಹಾಲಲ್ಲಿ. ಅದಾದ ನಂತರ ಪೇಪರ್ ಕೊಡ್ತಾರೆ. ಅಂದರೆ ನೀವು ಒಂದು ಸಲ ರೀಡ್ ಮಾಡಬೇಕಾಗಿರುತ್ತೆ. ಅದು ಯಾವ್ಯಾವ ಕ್ವಶನ್ಸ್ ಬರೀಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಅದ್ರ ಟಿಕ್ ಮಾರ್ಕ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಆವಾಗ ನೀವೊಂದು ಫಸ್ಟು MCQs ಗೊತ್ತಿದೆಯಾ, ಫಸ್ಟ್ ರೈಟ್ ಮಾಡಬೇಕು. MCQಸ್ಗೆ ನೀವು ಜಾಸ್ತಿ ಟೈಮ್ನೇ ಸ್ಪೆಂಡ್ ಮಾಡಬೇಡಿ, ಓಕೆನಾ ಸ್ಟೂಡೆಂಟ್ಸ್? ಯಾಕಂದರೆ ನೀವು MCQಸ್ನಲ್ಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ನೆಕ್ಸ್ಟು ಲೆಂತಿ ಆನ್ಸರ್ಸ್ ಬರೆಯಬೇಕಾದ್ರೆ ಟೈಮು ಇರಲ್ಲ ನಿಮಗೆ. ಆವಾಗ ನೀವು ಆನ್ಸರ್ನ ಸ್ಕಿಪ್ ಮಾಡಿಬಿಡ್ತೀರ. ಆವಾಗ ಆಟೋಮೆಟಿಕ್ಕಾಗಿ ಮಾರ್ಕ್ಸ್ ಕಡಿಮೆ ಆಗೋಗುತ್ತೆ. ನಿಮ್ಗೆ ಗೊತ್ತಿದ್ರೂ ಆನ್ಸರ್ ಬರೆಯೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ಮಿಸ್ಟೇಕ್ನ ಯಾರೂ ಮಾಡಬೇಡಿ, ಓಕೆನಾ? ಅಂದರೆ MCQ ಗೊತ್ತಿದ್ದರೆ ಬರೀರಿ, ಅಥವಾ ಅದಕ್ಕೆ ಖಾಲಿ ಬಿಟ್ಬಿಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ನೆಕ್ಸ್ಟ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ಸ್ ಗೊತ್ತಿದೆಯಾ, ನೀವು ಮಾಡು. ಅದಾದಮೇಲೆ ಗೊತ್ತಿಲ್ವಾ, ಅದಾದಮೇಲೆ ಅದು ಗೊತ್ತಿಲ್ಲ ಅಂದರೆ 3 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗಿ. ಮುಂಚೆನೇ ನೀವು ಕ್ವಶನ್ಸ್ ಪೇಪರ್ ಓದ್ಕೊಂಡಿದ್ರೆ ವೆರಿ ಯೂಸ್ಫುಲ್ ಆಗಿರುತ್ತೆ. ಕೆಲವೊಬ್ರು ಏನು ಮಾಡಿಬಿಡ್ತೀರಾ, ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಅದು ಮೇಯ್ನ್ ಮಿಸ್ಟೇಕ್, ಓಕೆನಾ? ನೆಕ್ಸ್ಟು ಅದಾದಮೇಲೆ ಏನಪ್ಪ ಅಂತ ಹೇಳಿದ್ರೆ, ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಆನ್ಸರ್ಗಳ ಪ್ರೆಸೆಂಟೇಷನ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹೇಗೆ ಅಂದರೆ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆ ಅದೇ ಥರ ಪ್ರೆಸೆಂಟ್ ಮಾಡಬೇಕು. ಅಂದರೆ ಡಿಸ್ಟ್ರಿಬ್ಯೂಷನ್ ಹಾಕಿರ್ತಾರೆ ಅಲ್ಲಿ. ಹೇಗೆ ಅಂದರೆ, ಈಗೊಂದು ಕೆಮಿಸ್ಟ್ರಿಯಲ್ಲಿ ತಗೊಳ್ಳಿ, ಅಂದರೆ ರಿಯಾಕ್ಷನ್ ಬರಿಬೇಕು. ವಾಟ್ ಈಸ್ ಅದ್ರ ಡೆಫಿನೇಷನ್ ಕೇಳಿರ್ತಾರೆ. ಡೆಫಿನೇಷನ್ಗೆ 1 ಮಾರ್ಕ್ಸ್ ಕೊಟ್ಟಿರ್ತಾರೆ, ರಿಯಾಕ್ಷನ್ಗೆ 1 ಮಾರ್ಕ್ಸ್ ಕೊಡ್ತಾರೆ. ಮತ್ತು ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಕೇಳ್ತಾರೆ, 3 ಮಾರ್ಕ್ಸ್ ಕಂಟೆಂಟ್ 3 ಮಾರ್ಕ್ಸ್ಗೂ ಕೊಟ್ಟಿರ್ತಾರೆ. ರಿಯಾಕ್ಷನ್ಸ್ಗಳು ಮಾತ್ರ ಮಿಸ್ ಮಾಡಲೇಬೇಡಿ. ಬರೀ ಡೆಫಿನೇಷನ್ ಕೇಳಿದ್ದಾರೆ ಅಂತ ನೀವು ರಿಯಾಕ್ಷನ್ ಬಿಟ್ಬಿಟ್ರೆ ನೀವು ನಿಜವಾಗ್ಲೂ ಮಾರ್ಕ್ಸ್ ಕಳ್ಕೊತೀರಾ, ಓಕೆನಾ? ಇನ್ನು ಕನ್ನಡದಲ್ಲಿ ನಿಮಗೆ ಕತೆ ಗೊತ್ತಿದ್ದರೆ, ಆ ಸ್ಟೋರಿ ನೆನಪಿದ್ರೆ ಆರಾಮಾಗಿ ಮಾಡಬಹುದು, ಆರಾಮಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಯಾವುದು, ಫಿಸಿಕ್ಸಲ್ಲೂ ಅಷ್ಟೇ. ಡಯಾಗ್ರಾಮ್ನ ಚೆನ್ನಾಗಿ ನೋಡ್ಕೋಬೇಕಾಗಿರುತ್ತೆ ನೀವು. ಅದ್ರದ್ದು ಸರ್ಕ್ಯೂಟ್ ಡಯಾಗ್ರಾಮ್ಸ್ ಏನಿದೆ ಅದನ್ನು ನೋಡಿಕೊಂಡ್ರೆ ಎಕ್ಸ್ಪ್ಲನೇಷನ್ ಮಾಡ್ಬೋದು. ನೀವು ಎಕ್ಸ್ಪ್ಲನೇಷನ್ ಬರೆದು ಸರ್ಕ್ಯೂಟ್ ಬರೀಲಿಲ್ಲಪ್ಪ ಅಂದರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ರೆಡ್ಯೂಸ್ ಮಾಡ್ತಾರೆ ಸ್ಟೂಡೆಂಟ್ಸ್, ಓಕೆನಾ? ಸರ್ಕ್ಯೂಟ್ನ ಕರೆಕ್ಟಾಗಿ ಕಲ್ತ್ಕೊಂಡಿರಿ. ಅದರಲ್ಲಿ ಏನೂ ಮಿಸ್ಟೇಕ್ ಮಾಡಬೇಡಿ. ನೆಗೆಟಿವ್ ಸೈನು ಪಾಸಿಟಿವ್ ಸೈನ್ನ ಕರೆಕ್ಟಾಗಿ ಹಾಕಿ. ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಅದೇ ನಾನು ಹೀಗೆ ಮುಂಚೆನೇ ಹೇಳಿರೋ ಹಾಗೆ ಈ ಪೇಪರ್ನ ಸಾಲ್ವ್ ಮಾಡಿ. ಇನ್ನೊಂದು
ಪೇಪರ್ ಇದೆ, ಅಂದರೆ ಫಸ್ಟ್ ಪ್ರಿಪ್ರೇಟ್ರಿ ಪೇಪರ್ನೂ ನಾನು ಈ ಚಾನಲಲ್ಲಿ ಹಾಕಿದ್ದೀನಿ. ಮತ್ತು ಮೇಯ್ನ್ ಎಕ್ಸಾಮಿನೇಷನ್ ಕನ್ನಡ ಪೇಪರ್ ಇದೆ ಸ್ಟೂಡೆಂಟ್ಸ್. ಬೇಕಾದ್ರೆ ನೀವು ಇಲ್ಲಿ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿ ಒಂದಷ್ಟು ಕ್ವಶನ್ಸ್ಗಳು ಇದರಲ್ಲಿ ಏನಾಗಿರುತ್ತೆ ಅದರಲ್ಲೂ ಅದೇ ಬಂದಿರುತ್ತೆ. ಓಕೆನಾ, ನೀವು ಕಂಪ್ಲೀಟ್ 3 ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ನ ಇಟ್ಕೊಂಡು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಮೇಯ್ನ್ 2025 ಆಗಿರ್ತಕ್ಕಂಥ 2024-25 ಆಗಿರ್ತಕ್ಕಂಥ ಮಾರ್ಚ್ ಮತ್ತು ಫೆಬ್ರವರಿಯಲ್ಲಿ ನಡೆದಿರ್ತಕ್ಕಂಥ ಮೇಯ್ನ್ ಎಕ್ಸಾಮಿನೇಷನ್ ಪೇಪರ್ನ ಹಾಕ್ತೀನಿ. ಆ ಪೇಪರ್ನ ನೋಡಿಕೊಂಡು ನೀವು ಕಂಪೇರ್ ಮಾಡ್ಕೊಳ್ಳಿ. ಅಂದರೆ ಪ್ರಿಪ್ರೇಟ್ರಿಲಿ ಯಾವ್ಯಾವ ಕ್ವಶನ್ಸ್ ಬಂದಿದ್ವು, ಫಸ್ಟ್ ಪ್ರಿಪ್ರೇಟ್ರಿಲಿ ಯಾವ್ಯಾವ ಕ್ವಶನ್ಸ್ ಬಂದಿದ್ವು, ಸೆಕೆಂಡ್ ಪ್ರಿಪ್ರೇಟ್ರಿಲಿ ಯಾವ ಕ್ವಶನ್ ಬಂದಿದ್ವು, ಥರ್ಡ್ ಪ್ರಿಪ್ರೇಟ್ರಿಲಿ ಯಾವ ಕ್ವಶನ್ಸ್ ಬಂದಿದ್ವು, ಮತ್ತು ಅದು ಮೇಯ್ನ್ ಎಕ್ಸಾಮ್ಸಲ್ಲಿ ಎಷ್ಟು % ಕ್ವಶನ್ಸ್ಗಳು ಬಂದಿದ್ದಾವೆ ಅಂತ ಕಂಪೇರ್ ಮಾಡ್ಕೊಳ್ಳಿ. ಆವಾಗ ನಿಮಗೊಂದು ಐಡಿಯಾ ಸಿಗುತ್ತೆ. ಅದಾದಮೇಲೆ ಯಾವ್ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೆ 50% ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನಿಮ್ಗೆ ಐಡಿಯಾ ಬರುತ್ತೆ. ಆ ರೀತಿ ಸ್ಕೋರ್ ಮಾಡೋ ಕಡೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆನಾ, ಇನ್ನು ಇಂಗ್ಲೀಷ್ ಪೇಪರ್ ಬಂದ್ರಂತೂ ನೀವು ಹೆಚ್ಚು ಬರಿಬೇಕು. ಅವ್ರು ಏನು ನೋಡ್ತಾರೆ ಅಂದರೆ 4 ಮಾರ್ಕ್ಸ್ 6 ಮಾರ್ಕ್ಸ್ಗೆಲ್ಲ ಬರಿತಿದ್ದೀವಿ ಅಂದರೆ ಅಟ್ಲೀಸ್ಟ್ 4 ಮಾರ್ಕ್ಸ್ಗೆ 1.5 ಪೇಜ್ ಆದ್ರೂ ಇರಲೇಬೇಕು. ಅಟ್ಲೀಸ್ಟ್ 1 ಪೇಜ್ 1.5 ಇರಲೇಬೇಕು. ಇಲ್ಲ ಅಂದರೆ ನಿಮ್ಗೆ ನಿಜವಾಗ್ಲೂ ಸ್ಟೂಡೆಂಟ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಹೆವಿ ಸ್ಟ್ರಿಕ್ಟಾಗಿ ನಮ್ಮ ಪೇಪರ್ನ ಕರೆಕ್ಷನ್ ಮಾಡಿದರು, ಇಂಗ್ಲೀಷ್ ಪೇಪರ್ನ ಫಸ್ಟ್ ಆಫ್ ಆಲ್. ಓಕೆನಾ, ಇಂಗ್ಲೀಷ್ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ. ಮತ್ತು ಮ್ಯಾಥ್ಸ್ ಆಟೋಮ್ಯಾಟಿಕ್ಲಿ ಏನೇನು ಇಂಪಾರ್ಟೆನ್ಸ್ ಅಂತ ಹೇಳಿರ್ತಾರೆ ಅದೇನು. ಓಕೆನಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದರಲ್ಲಿರೋ ಕಂಟೆಂಟ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.